ಸರ್ಕಾರ ನೀವು ಹೋಗಿ ಕೊಡಬೇಕಾಗಿರೋದು ನಾವು ನಿರಂತರ ಹೋರಾಟ ಮಾಡ್ತೀವಿ, ಜನರ ಮಧ್ಯೆ ನಾವು ಹೋರಾಟ ಮಾಡ್ತೀವಿ, ನಿರಂತರ ಹೋರಾಟ ಮಾಡ್ತೀವಿ, ಕಾನೂನು ಹೋರಾಟ ಮಾಡ್ತೀವಿ, ರಾಜಕೀಯ ಹೋರಾಟ ಮಾಡ್ತೀವಿ. ಮಾಡಿ ಸರ್, ದಯವಿಟ್ಟು ಮಾಡಿ. ಅವ್ರದೊಂದು ಪಾಯಿಂಟ್ ನಿಮಗೆ ಹಾಕ್ತೀನಿ. ಏನಂದ್ರೆ ಅವ್ರು ಹೇಳಿದೇನು ಅಂದ್ರೆ, ಪ್ರತಿ ಬಾರಿ ನಿಮ್ಗೆ ಹಿನ್ನಡೆ ಆದಾಗ ಈಗ ನಮ್ಗೇನೋ ಒಂದು ಸಮಸ್ಯೆ ಇದೆ ಅಂತಂದ್ರೆ ನಮ್ಮ ದೇಹದೊಳಗೆ ಏನು ಸಮಸ್ಯೆ ಇದೆ ಅಂತ ನಾವು ಸರಿ ಮಾಡ್ಕೋಬೇಕು. ಹೊರಗಡೆ ಪರಿಸರದಲ್ಲಿ ಏನು ಸಮಸ್ಯೆ ಇದೆ, ವಾಯು ಮಾಲಿನ್ಯ ಇದೆ, ಅದ್ರ ಮೇಲೆ ಹಾಕಕ್ಕಾಗಲ್ಲ ನಾನು ಕರೆಕ್ಟ್ ಆಗಿದ್ದೀನ ಅಂತ. ನೀವು ಅದನ್ನ ಮಾಡೋದಿಲ್ವಲ್ಲ ಕಾಂಗ್ರೆಸ್ನವರು ಅಂತ. ಇದರಿಂದ ಈಗ ಆತ್ಮಾವಲೋಕನ ಆಗುತ್ತಾ? ಖಂಡಿತವಾಗಿ ಆಗುತ್ತೆ. ಚುನಾವಣೆಗಳು ಚುನಾವಣೆ 2 ತರ ಆಗುತ್ತೆ. ಈಗ ಕೇಂದ್ರ ಸರ್ಕಾರ ಬಿಜೆಪಿ ಇದೆ, ಬಿಜೆಪಿಗೆ ಅಧಿಕಾರ ಇದೆ, ಹಣ ಇದೆ, ಎಲ್ಲ ಇನ್ಸ್ಟಿಟ್ಯೂಟ್ ಸಂಸ್ಥೆಗಳು ಅವ್ರ ಕೈನಲ್ಲಿದ್ದಾವೆ. ಚುನಾವಣೆಯನ್ನು ಯಾವ ರೀತಿ ಬೇಕಾದ್ರೂ ಮಾಡ್ಬೋದು, ಮಾಡ್ತಾ ಇದ್ದಾರೆ. ಎರಡನೇದೇನಂದ್ರೆ ನಾವು ನಮ್ಮ ನಿರಂತರ ಹೋರಾಟ, ಸಂಘಟನೆ ಮತ್ತೆ ಜನಸಾಮಾನ್ಯರಿಗೋಸ್ಕರ ಅದು 2023 ಎಲೆಕ್ಷನ್ಗೆ ಅನ್ವಯ ಆಗುತ್ತಾ? ನೀವು ಹೇಳಿದ್ದು 23 ಎಲೆಕ್ಷನ್ಗೂ ಆಗುತ್ತೆ, 24 ನಾವು ಸೋಲಿ ಗೆಲ್ವಿ, ನೀವು ಜನರ ಪರವಾಗಿ ಇದ್ದೇ ಇರ್ತೀವಿ. ಸೋಲಿ ಗೆಲ್ವಿ, ನಾವು ಗೆದ್ರೆ ಕೂಡ ಸುಮ್ಮನೆ ಆಗ್ಬಿಡೋದು, ಸೋತಿಲ್ಲ ಗೆದ್ದಿದ ಮೇಲೂ ಕೂಡ ಆತ್ಮಾವಲೋಕನ. NDA 155 ಕ್ಷೇತ್ರಗಳಲ್ಲಿ ಮುನ್ನಡೆ. ಅದರಲ್ಲಿ ಬಿಜೆಪಿಯ ಪಾತ್ರ 65, ಜೆಡಿಯು 73 ಜೆಡಿಯು ಪಾಲು. ಇನ್ನು MGB 82ರಲ್ಲಿ RJD 59. ಇನ್ನು ಕಾಂಗ್ರೆಸ್ 18ಕ್ಕೆ ಬಂದಿದೆ, 59-18. NDA 155, ಮಹಾಗಠಬಂಧನ್ ಈಗ 82. ಎಲೆಕ್ಷನ್ ಕಮಿಷನ್ ಬಗ್ಗೆ ಒಂದು ಹೇಳ್ತಾನ ಈಗ ಸರ್ ಜಸ್ಟ್ ಮಾತಾಡ್ತೀನಿ. ಈಗ ಬಿಹಾರದಿಂದ ನಮ್ಮ ಪ್ರತಿನಿಧಿ ಪ್ರಮೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಲೈವ್ ರಿಪೋರ್ಟ್ ಜೊತೆಗೆ. ಪ್ರಮೋದ್, ನಾವು ನೋಡ್ತಾ ಇದ್ದೀವಿ ಈ ಪೋಸ್ಟಲ್ ಕೌಂಟಿಂಗ್ ಆದ ನಂತರವೂ ಕೂಡ ನಂಬರ್ಗಳು 155 NDA ಹಾಗೆ 82 MGB. ಎಕ್ಸಿಟ್ ಪೋಲ್ಗಳು ಏನು ಹೇಳುತ್ತೋ ಅದಕ್ಕಿಂತಲೂ ಕೂಡ ಒಂದು 10-15 ಸೀಟ್ ಮುಂದೆನಿದೆ NDA. ಹೇಗಿದೆ ಈಗ ಟ್ರೆಂಡ್ ನೋಡಿದ್ರೆ ಬಿಹಾರದಲ್ಲಿ, ಅಲ್ಲಿ ಗ್ರೌಂಡ್ ರಿಪೋರ್ಟ್ ಪ್ರಕಾರ ನೋಡೋದಾದ್ರೆ ಹೇಗಿದೆ ಅಂತ ವಾತಾವರಣ? ಅವಿನಾಶ್, ಈಗ ನಾನು ಬಿಜೆಪಿ ಕಚೇರಿಲಿದ್ದೀನಿ. ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ನಿಧಾನವಾಗಿ ಕಚೇರಿ ಹತ್ರ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅದು ಬಿಜೆಪಿಯ ಕಚೇರಿಯ ಆವರಣ. ಇಲ್ಲಿ ಸಹಜವಾಗಿ ಕಾರ್ಯಕರ್ತರಲ್ಲಿ ಈಗ ಸಂಭ್ರಮ ಮನೆ ಮಾಡ್ತಾ ಇದೆ. ಎಲ್ಲರೂ ಕೂಡ ಜೋರಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಉತ್ತಮವಾದಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸುಮಾರು 500ಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಏಕಕಾಲದಲ್ಲಿ ಫಲಿತಾಂಶ ವೀಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗುವಂತೆ ಎಲ್ಲ ರೀತಿಯಂಥ ಪರದೆಗಳನ್ನಿರ್ಬೋದು, ಸ್ಪೀಕರ್ಗಳನ್ನಿರ್ಬೋದು, ಜೊತೆಗೆ ಉಪಹಾರದ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡಲಾಗಿತ್ತು. ಸಹಜವಾಗಿಯೇ ಖುಷಿ ಕಾಣ್ತಾ ಇದೆ. ಯಾಕಂದರೆ 150ರಿಂದ 160 ಸೀಟು ದಾಟ್ತಾ ಇದೆ NDA ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ಬಿಜೆಪಿ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ಸಹಜವಾಗಿ ಇಲ್ಲಿ ಹಬ್ಬದ ವಾತಾವರಣ ಮನೆ ಮಾಡ್ತಾ ಇದೆ. ಕಳೆದ ಬಾರಿ ಇದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ನಾಯಕರು, ಸುಶೀಲ್ ಮೋದಿ ಅಂತ ನಾಯಕರಿದ್ದರು, ಕೈಲಾಸಪತಿ ಮಿಶ್ರಾ ಅಂತವ್ರಿದ್ರು. ಅಂಥವರು ಬಡ ನಾಯಕತ್ವ ಅಥವಾ ಅತಿ ದೊಡ್ಡ ನಾಯಕತ್ವಗಳಿತ್ತು. ಆದರೆ ಈ ಬಾರಿ ಅಂತ ಹೇಳ್ಕೊಳ್ಳುವಂಥ ನಾಯಕತ್ವ ಇಲ್ಲದೇ ಇದ್ರೂ ಕೂಡ ಬಿಜೆಪಿಲಿ ಉತ್ತಮ ಅಂತ ಪರ್ಫಾರ್ಮೆನ್ಸ್ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಒಂದು ವಿಶೇಷ. ನಮ್ಮ ಕಾರ್ಯಕರ್ತರಿದ್ದಾರೆ, ಅವ್ರ ಜೊತೆಗೆ ಏನು ಹೇಳ್ತಾರೆ ನೋಡೋಣ. ಸುರೇಂದ್ರ ಕುಮಾರ್ ಅಂತ ಇಲ್ಲಿಯ ವಕ್ತಾರರು ಕೂಡ ಹೌದು, ಅವ್ರು ಏನು ಹೇಳ್ತಾರೆ ನೋಡೋಣ. सुरेंद्र जी, बहुत बड़ा जीते बीजेपी ने बिहार में कैलाशपति मिश्रा को देखा है, सुशील मोदी को देखा है. इस पर कोई बड़ा चेहरा नहीं, उसके बावजूद भी इतना बड़ा परफॉर्मेंस आप तो किया है. आप इस जीत को किसको देंगे? मतलब मोदी का जीत है बोलते? नहीं, देखिए, आपने कहा कैलाशपति मिश्र जी और सुशील मोदी जी का अलग अलग, सबका अपना अपना योगदान था. लेकिन अभी का जो दौर है, अभी का जो योगदान है, ये जनता का योगदान है, ये जनता की दौर है. और अभी हमारे पार्टी में बहुत बड़े हैं, माननीय प्रधानमंत्री मोदी जी, नीतीश कुमार जी, सम्राट चौधरी जी, ऐसे चेहरे हैं जिनके नामों पर वोट हुई है और जनता ने विकास के नाम पर वोट करने का काम किया. ये जंगल राज को खत्म करने के लिए वोट किया है. वो लोग जिन्होंने जंगल राज 1990 से लेकर 2005 तक जो तांडव किया था, उसको जड़ से खत्म करने का ये वोट किया है. आज आप देखेंगे कुछ ही दिनों में बिहार के अंदर रोजगार जो है, जो उद्योग जब लगेगा, तो आप बेंगलोर से आए हैं, मैं बेंगलोर गया हूं, मैंने वहां देखा है किस तरह से वहां IT हब है. आपको मैं दावा करता हूं अगले 5 वर्ष में जब आप दोबारा आएंगे बिहार में, तो आपको एक IT जो है ना पटना के अंदर आपको दिखाई देगा. बिहार का चुनाव अगर देख लिया तो आप इधर जाति के ऊपर बहुत सारा चुनाव लड़ते हैं लोग. बीजेपी को बोल रहे थे मतलब ये सवर्ण लोगों का पार्टी है बोल के. इस बार OBC में भी आपको मत दिया है. ये सम्राट चौधरी भी आपका OBC का चेहरा है. वो OBC का कैलकुलेशन और सवर्णियों का कैलकुलेशन, ये जातिवाद का कैलकुलेशन कैसा लग रहा है आपको? नहीं, देखिए, ये सच है कि बिहार और उत्तर प्रदेश में ये जाति समीकरण के आधार पर लोग वोट करते हैं. लेकिन इस बार जो है जाति समीकरण कोई बड़ा मुद्दा नहीं रहा, विकास मुद्दा रहा, युवाओं को रोजगार मुद्दा रहा, कानून जो है कानून मुद्दा रहा. ये सारे चीजें जो है, और माननीय नीतीश कुमार जी ने जो काम किया 20 वर्षों में, वो सबसे बड़ा मुद्दा रहा. दारू फैक्टर मुद्दा रहा. हमारे जो माँ बहनें
जिनको प्रताड़ित किया जाता था, जो दारू पी के जाते थे उनके पति, उसका बहुत बड़ा मुद्दा रहा। ಇದು ಅವಿನಾಶ್ ಇಲ್ಲಿಂದ ಕಂಡು ಬರ್ತಾ ಇರುವಂತ ದೃಶ್ಯ. ಒಟ್ಟಲ್ಲಿ ಮೊದಲಿಂದಲೂ ಕೂಡ ನೋಡ್ತಾ ಇದ್ರೆ ಈ ಭಾಗದಲ್ಲಿ ಸವರ್ಣೀಯರ ಪಾರ್ಟಿ ಅಂತ ಹೇಳಲಾಗ್ತಾ ಇತ್ತು. ಈ ಕಾರಣಕ್ಕೋಸ್ಕರ ಸಹಜವಾಗಿ ಬಿಜೆಪಿ ಆರಂಭದ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಆದರೆ ಈಗ ಒಬಿಸಿಗಳು ಅತಿ ಹಿಂದುಳಿದವರು, ಅದ್ರ ಜೊತೆಗೆ ದಲಿತರ ಓಟು ಕೂಡ ಈ ಭಾರಿ ಪ್ರಮಾಣದಲ್ಲಿ ಬಿಜೆಪಿಗೆ ಬಂದಿರುವಂತಹ ಸಾಧ್ಯತೆ ಇರುತ್ತೆ. ವೆರಿ ಇಂಪಾರ್ಟೆಂಟ್ಲಿ ಹಿಂದೆಲ್ಲೂ ಕೂಡ ಸುಶೀಲ್ ಮೋದಿ ಅಂತ ಪ್ರಭಾವಿ ನಾಯಕತ್ವ ಇತ್ತು. ಅಂದ್ರೆ ಅವರು ಬಿಹಾರ್ ಬಿಜೆಪಿಯ ಒಂದು ಮುಖವಾಗಿದ್ರು. ಅದ್ರ ಜೊತೆಗೆ ಕೈಲಾಸಪತಿ ಮಿಶ್ರಾ ಅನ್ನುವಂತ ಒಬ್ಬ ಹಿರಿಯ ರಾಜಕಾರಣಿ ಕೂಡ ಬಿಜೆಪಿಯನ್ನ ಕಟ್ಟಬಳಿಸಿದ್ರು. ಇವರೆಲ್ಲರೂ ಕೂಡ ಇಲ್ಲದೆ ಇದ್ರು ಕೂಡ ಸಾಮ್ರಾಟ್ ಚೌಧರಿ ಅನ್ನುವಂತ ನಾಯಕತ್ವ ಅಥವಾ ಮುಖ ಏನಿದೆ, ಕಂಪೇರ್ ಮಾಡಿದ್ರೆ ತುಂಬಾ ಇನ್ನೂ ಅಷ್ಟು ಎತ್ತರದ ನಾಯಕತ್ವ ಅಲ್ಲ. ಪ್ರಮೋದ್ ಒಂದು ಮಾತು ಮಾತ್ರ ಸತ್ಯ, ನಿತೀಶ್ ಕುಮಾರ್ ಅವರ ಪ್ರಭಾವ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಜೊತೆಗೆ ಏನಂತಂದ್ರೆ ಈ ಅಚ್ಚೊತ್ತಿರುವಂತದ್ದು ಇದೆಯಲ್ಲ ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ. 20 ವರ್ಷಗಳಾದ್ಮೇಲೂ ಕೂಡ ನಿತೀಶ್ ಕುಮಾರ್ ಮತ್ತೊಂದ್ಸರಿ ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ವೇದಿಕೆ ಸಜ್ಜಾಗಿದೆ. ಅಷ್ಟು ಮಾತ್ರ ನಿಜ. ನಮ್ಮ ಪ್ರತಿನಿಧಿ ಪ್ರಮೋದ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಡ್ತಾ ಇದ್ರು, ಅಲ್ಲಿಂದ ವಿವರಗಳನ್ನ ಕೊಡ್ತಾ ಇದ್ರು, ಅಲ್ಲಿನ ರಾಜಕೀಯ ನಾಯಕರ ಜೊತೆ ಮಾತಾಡಿದ್ರು. ಈ ಕೆಲ ನಾಯಕರುಗಳು ಇಲ್ದಿದ್ರೆ ಏನಂತೆ ಬಿಜೆಪಿ ಒಂದಾಗಿ ಇಲ್ಲಿ ಎದುರಿಸಿದೆ ಎಲ್ಲದನ್ನು ಕೂಡ. ಜೊತೆಗೆ ಅವ್ರು ಹೇಳಿದಂಥ ಒಂದು ಮಾತು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಮದು IT ಕ್ಷೇತ್ರ, ನಿಮ್ಮದು ಬೆಂಗಳೂರು, ಆದರೆ ನೋಡಿ ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ IT ಹಬ್ ಮಾಡ್ತೀವಿ ಅನ್ನುವಂಥದ್ದು ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ಭರವಸೆ. NDA 156 ಕ್ಷೇತ್ರಗಳಲ್ಲಿ ಮುನ್ನಡೆ, 156 ಕ್ಷೇತ್ರಗಳಲ್ಲಿ. ಇನ್ನು MGB ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. 106ರಿಂದ 81ಕ್ಕೆ ಬಂದಿರುವಂಥದ್ದು. 106ರಿಂದ 81 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್, 156ರಲ್ಲಿ NDA, 81ರಲ್ಲಿ ಮಹಾಗಠಬಂಧನ್. ಅಶ್ವಿನ್ ಅವರು ಏನೋ IT ಬಗ್ಗೆ ಹೇಳ್ತಾ ಇದ್ರು. ನಿಜವಾಗ್ಲೂ ಅದೊಂದು ಪರ್ಟಿಕ್ಯುಲರ್ ಸೆಂಟೆನ್ಸ್ ಹೇಳ್ಬೇಕಾದ್ರೆ ಅವ್ರು ಎಷ್ಟು ಒಂದು ಖುಷಿಯಾಗಿ ಅದೇ ಎದೆ ತಟ್ಟಿ ಹೇಳೋ ಅಂತ ಶೈಲಿನಲ್ಲಿ ಹೇಳ್ತಾ ಇದ್ರು. ಏನಕ್ಕೆ ಅಂದ್ರೆ ನಾವು ಹಿಂದೆ ನೋಡ್ತಾ ಇದ್ವಿ, ಗುಜರಾತ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಮಹಾರಾಷ್ಟ್ರ, ಮುಂಬೈ, ಪೂನಾ ಇರ್ಬೋದು, ಇವೆಲ್ಲ ಕೈಗಾರಿಕೀಕರಣ ಪ್ಲೇಸ್ಗಳು, ಅಲ್ಲಿ ಹೋದ್ರೆ ಕೆಲಸ ಸಿಗುತ್ತೆ ಅನ್ನೋದಿತ್ತು. ಇಡೀ ದೇಶದಲ್ಲಿ ಇನ್ಕ್ಲೂಡಿಂಗ್ ಉತ್ತರ ಭಾರತದಿಂದ ಹಿಡಿದು ಪ್ರತಿಯೊಬ್ಬರಿಗೆ ಕರ್ನಾಟಕ ಅಂದಾಗೇನು ಸಿಲಿಕಾನ್ ಸಿಟಿ, ಟೆಕ್ನಾಲಜಿ ಇದೆ, ಸಾಫ್ಟ್ವೇರ್ ಕಂಪನಿಗಳಿದೆ, IT-BTಗಳಿದೆ, ಎಲ್ಲೋ ದೂರದ ಅಮೆರಿಕ ದೇಶಕ್ಕೆ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡೋಂಥ ಟೆಕ್ನಾಲಜಿಗಳನ್ನ ತಂದಿದ್ದಾರೆ. ಅದನ್ನು ಅವ್ರನ್ನಂದ ನಾವು ಕಿತ್ಕೋಬೇಕಂತ ಅವರಲ್ಲಿ ಹೇಗಿದೆ ಪ್ರಯತ್ನ, ನಮ್ಮಲ್ಲಿ ಮಾಡಲಿ. ಈಗ ಕಾಂಗ್ರೆಸ್ ಅವರು ಅಧಿಕಾರದಲ್ಲಿದ್ದಾರೆ, ಬೃಹತ್ ಸಂಖ್ಯೆ ಇದೆ. ದಯವಿಟ್ಟು ನೀವು ಅಭಿವೃದ್ಧಿ ಅಂದರೆ ರಸ್ತೆಗಳು, ಬೇಸಿಕ್ ಫೆಸಿಲಿಟಿಗಳನ್ನ ಕೊಡಿ. ಹೋಗ್ತಿರೋ ಕಂಪನಿಗಳು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ದೂರದಲ್ಲಿರುವಂತವ್ರು ಬೆಂಗಳೂರಿನ ಹೆಸರು ಹೇಳುವಂತ ಸಂದರ್ಭದಲ್ಲಿ ನಾವು ಬೆಂಗಳೂರನ್ನ ಹೆಂಗ್ ನಡೆಸ್ಕೊತಾ ಇದೀವಿ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆದ್ರೆ ಒಂದ್ ಮಾತು ಮಾತ್ರ ತುಂಬಾ ಸ್ಪಷ್ಟ, ಇಲ್ಲಿ NDA 156 ಕ್ಷೇತ್ರಗಳಿಂದ ಮುಂದಿರುವಂತದ್ದು. ಇನ್ನು ಮಹಾಗಠಬಂಧನ್ 81 ಕ್ಷೇತ್ರಗಳಲ್ಲಿ ಮುನ್ನಡೆ ನಾವು ತೋರಿಸ್ತಾ ಇದೀವಿ. NDAದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಕಳೆದ ಬಾರಿಗಿಂತ NDA ಅಂದ್ರೆ ನಾವೇನು ತೋರಿಸಿದ್ವಲ್ಲ ಎಕ್ಸಿಟ್ ಪೋಲಲ್ಲಿ, ಅದಕ್ಕಿಂತ NDA ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆದ್ದರೂ ಕೂಡ ಆಶ್ಚರ್ಯ ಇಲ್ಲ. MGB 80 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯ ಮುನ್ನಡೆ ನಿಧಾನವಾಗಿ ಡೌನ್ ಆಗ್ತಿದೆ. 80 ಕ್ಷೇತ್ರಗಳಲ್ಲಿ. ಹೌದು, 80 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್, ಹಾಗೆ 157 ಕ್ಷೇತ್ರಗಳಲ್ಲಿ NDA. ಆಲ್ಮೋಸ್ಟ್ ಇನ್ನೊಂದು 3 ಕ್ಷೇತ್ರ ಲೀಡ್ ಆಗ್ಬಿಟ್ರೆ 50 ಅರ್ಧಕ್ಕರ್ಧ ಬರುತ್ತೆ MGB. 160 ಆಗ್ಬಿಟ್ರೆ 80 MGB, ಆ ರೀತಿಯ ಪರಿಸ್ಥಿತಿ. ಯಾಕಂದ್ರೆ 106 ಇತ್ತು, 122ರಲ್ಲಿ ಆಲ್ಮೋಸ್ಟ್ NDA ಇತ್ತು. ಒಂದು 12ರಿಂದ 20 ಸೀಟ್ಗಳ ಅಂತರ ಆರಂಭದಲ್ಲಿತ್ತು. ಆದರೆ ಈಗ ಅರ್ಧಕ್ಕರ್ಧ. ಎಕ್ಸಿಟ್ ಪೋಲ್ಗಳು ಓವರಾಲ್ ನಾವು ಪೋಲ್ ಆಫ್ ಪೋಲ್ಸ್ ತಗೊಂಡ್ರೆ 140ರಿಂದ 145 ಅಷ್ಟರಲ್ಲಿತ್ತು. ಆದರೆ ಈಗ 157, 80 MGB. ಮರಮ್ಕಲ್ ಅವರೇ, ಈಗ ನಾವು JDU ವಿಚಾರವಾಗಿ ನೋಡೋದಾದ್ರೆ ಕಳೆದ ಚುನಾವಣೆಯಲ್ಲಿ 43 ಸೀಟ್ಗಳನ್ನು ಗೆದ್ದಂಥದ್ದು, 30 ಆಲ್ಮೋಸ್ಟ್ ಲೀಡ್ ಆಗಿದೆ. ಆಸ್ ಎ ಪಾರ್ಟಿ JDUಗೆ ನಿತೀಶ್ ಕುಮಾರ್ ಅವರಿಗೆ ಒಂದು ದೊಡ್ಡ ಬೂಸ್ಟ್ ಅಂತ. ಹೌದು, ನಿತೀಶ್ ಕುಮಾರ್ ಅಂದರೆ ಏನು ಜಾಯಿಂಟ್ ಆಗಿ ಕ್ಯಾಂಪೇನ್ ಮಾಡಿದ್ರಲ್ಲ ಮೋದಿ ಆ್ಯಂಡ್ ನಿತೀಶ್ ಕುಮಾರ್, ಅದು ಅಡ್ವಾಂಟೇಜ್ ಎಲ್ಲ 5 ಪಾರ್ಟಿಗಳಿಗೂ ಆಯ್ತದೆ. ಓಕೆ, BJP ಒಂದು 5-6 ಸೀಟ್ ಕಡಿಮೆ ಇರ್ಬೋದು, 72, 73 ಇತ್ತು, ಈಗ 66 ಇನ್ನು ಮುಂದೆ ರಿಸಲ್ಟ್ ಬಂದಂಗೆ ಅದನ್ನು 70ಕ್ಕೆ ಮುಟ್ಬೋದು. ಬಟ್ ಮೇನ್ ಅಂದರೆ ಇದು ಭಾಳ ಆರ್ಗನೈಸ್ಡ್ ಕ್ಯಾಂಪೇನು ಅವರಿಗೆ ಕೈ ಹಿಡಿತು.